ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಮೈಸೂರಿನ ಸಾಹಿತ್ಯ ಪರಿಷತ್ ಭವನದಲ್ಲಿ ಅಖಿಲ ಭಾರತ ಕನ್ನಡ ನುಡಿಸಿರಿ ಸಮ್ಮೇಳನ 2026 ಕಾರ್ಯಕ್ರಮ ನಡೆಯಿತು. ಕುಶಾಲನಗರ ಕೊಡವ ಸಮಾಜದಲ್ಲಿ ಪುತ್ತರಿ ಒತ್ತೋರ್ಮೆ ಕೂಡ ನಡೆಯಿತು. ಕೆಆರ್ಪೇಟೆ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಶುಭ ಕೋರಲಾಯಿತು. ಕುಶಾಲನಗರ ಪಟ್ಟಣದ ಕೊಡವ ಸಮಾಜದಲ್ಲಿ ಪುತ್ತರಿ ಒತ್ತೋರ್ಮೆ ಕೂಟ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಜನವರಿ 5 ಕುಶಾಲನಗರ ಕೊಡವ ಸಮಾಜದಲ್ಲಿ ಪುತ್ತರಿ ಓತೋರ್ಮೆ ಕೂಡ ಸಮಾಜದ ಅಧ್ಯಕ್ಷ ವಾಂಚಿರ ಮನು ನಂಜುಂಡ ಅವರ ಅಧ್ಯಕ್ಷತೆಯಲ್ಲಿ ಸಮಾಜದಲ್ಲಿ ನಡೆಯಿತು. ಮುಖ್ಯ ಅತಿಥಿಯಾಗಿ ಮಡಿಕೇರಿ ಕ್ಷೇತ್ರ ಶಾಸಕ ಡಾಕ್ಟರ್ ಮಂತರ್ಗೌಡ ಮತ್ತು ಪೊನ್ನಂಪೇಟೆ ಕೊಡವ ಸಮಾಜದ ಅಧ್ಯಕ್ಷ ಕಾಳಿಮಡ ಎಂ ಮೋಟೈರವರು ಪಾಲ್ಗೊಂಡಿದ್ದರು. ಈ ಸಂದರ್ಭ ಮಾತನಾಡಿದ ಶಾಸಕ ಡಾಕ್ಟರ್ ಮಂತರ್ಗೌಡ ಸಮಾಜದ ಬೆಳವಣಿಗೆಗೆ ಎಲ್ಲರೂ ಶ್ರಮ ವಹಿಸಬೇಕಾಗಿದೆ. ಆಗ ಮಾತ್ರ ಸಮಾಜ ಬೆಳೆಯಲು ಸಾಧ್ಯ. ಮಕ್ಕಳಿಗೆ ಹಿರಿಯರು ತಮ್ಮ ಸಂಸ್ಕೃತಿ ಹೇಳಿಕೊಡಬೇಕು ಎಂದು ಕಿವಿಮಾತು ಹೇಳಿದರು. ಸಮಾಜದ ಅಭಿವೃದ್ಧಿಗೆ 20 ಲಕ್ಷ ಅನುದಾನ ಒದಗಿಸುವ ಭರವಸೆ ನೀಡಿದರು. ಕಾಳಿಮಡ ಮೋಟಯ್ಯ ರವರು ಮಾತನಾಡಿ, ನಮ್ಮ ಜನಾಂಗ ಆಚಾರ ವಿಚಾರಗಳನ್ನು ಬೆಳೆಸಿಕೊಳ್ಳಬೇಕು, ಮಕ್ಕಳಿಗೆ ತಿಳಿಸಿಕೊಡಬೇಕು. ತಿಳಿಸಿಕೊಡುವ ಭರದಲ್ಲಿ ತಪ್ಪಾಗಬಾರದು. ಒಂದು ಸಾರಿ ತಪ್ಪಾದರೆ ಅದು ಪುನರಾವರ್ತನೆ ಆಗುತ್ತೆ, ಅದಕ್ಕೆ ಅವಕಾಶ ಕೊಡಬಾರದೆಂದು ಹೇಳಿದರು. ಸಮಾಜದ ಅಧ್ಯಕ್ಷ ವಾಂಚಿರಮನು ನಂಜುಂಡ ಮಾತನಾಡಿ, ನಮ್ಮ ಸಮಾಜದಲ್ಲಿ ಉತ್ತಮ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿದ್ದೇವೆ. ಎಲ್ಲರ ಸಹಕಾರ ಮತ್ತು ಒಗ್ಗಟ್ಟು ಅಗತ್ಯ. ತಮ್ಮ ಆಸ್ತಿಯನ್ನು ಪರಭಾರೆ ಮಾಡಬೇಡಿ. ಮಕ್ಕಳಿಗೆ ಉತ್ತಮ ವಿದ್ಯೆ ಕೊಡಿಸಿ ನಾಡಿನ ಉತ್ತಮ ಪ್ರಜೆಯಾಗಿ ರೂಪಿಸಿ ಎಂದು ಹೇಳಿದರು. ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಸಾಧನೆ ಮಾಡಿದ ಸಮಾಜದ ಸದಸ್ಯರು ಮತ್ತು ಮಕ್ಕಳಿಗೆ ಬಹುಮಾನ ನೀಡಲಾಯಿತು. ವೇದಿಕೆಯಲ್ಲಿ ಸಮಾಜದ ಉಪಾಧ್ಯಕ್ಷ ಪುಲಿಯಂದ್ರ ಚಂಗಪ್ಪ, ಸಮಾಜದ ಕಾರ್ಯದರ್ಶಿ ಆಯ್ಲಪಂಡ ಸಂಜು, ಬೆಳ್ಳಿಯಪ್ಪ ಇದ್ದರು. ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಕೊಡಗು ವಿಶ್ವವಿದ್ಯಾಲಯದಲ್ಲಿ ರಾಷ್ಟ್ರಕವಿ ಕುವೆಂಪುರವರ ಜನ್ಮದಿನವನ್ನು ಆಚರಿಸಲಾಯಿತು. ಜಗದ ಕವಿ, ಯುಗದ ಕವಿ, ದಾರ್ಶನಿಕ ಕವಿ ಶ್ರೀ ಕುವೆಂಪು ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಆಧ್ಯಾತ್ಮಿಕ ಕಾಣಿಕೆಯನ್ನ, ವೈಚಾರಿಕತೆಯನ್ನ ಬಿತ್ತಿದ ಮಹಾನ್ ಚೇತನ. ಅಪ್ಪಟ ಆಧ್ಯಾತ್ಮ ಜೀವಿಯಾಗಿದ್ದ ಕುವೆಂಪು ಅವರು ರೂಪಿಸಿದ ವಿಶ್ವ ಮಾನವ ಸಂದೇಶ ಸಾರ್ವಕಾಲಿಕ ಎಂದು ಕೊಡಗು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಅಶೋಕ ಸಂಗಪ್ಪ ಆಲೂರವರು ಅಭಿಪ್ರಾಯಪಟ್ಟರು. ಕೊಡಗು ವಿಶ್ವವಿದ್ಯಾಲಯದ ಜ್ಞಾನಕಾವೇರಿ ಆವರಣದ ಹಾರಂಗಿ ಸಭಾಂಗಣದಲ್ಲಿ ಕನ್ನಡ ಸಿರಿ ಸ್ನೇಹ ಬಳಗ ಹಾಗೂ ನಾಡಪ್ರಭು ಪತ್ತಿನ ಸಹಕಾರ ಸಂಘ ಕುಶಾಲನಗರವರ ಸಂಯುಕ್ತ ಆಶ್ರಯದಲ್ಲಿ ಜರುಗಿದ ವಿಶ್ವ ಮಾನವ ಕುವೆಂಪುರವರ ಜನ್ಮೋತ್ಸವ ಮತ್ತು ಸಮಗ್ರ ಸಾಹಿತ್ಯ ಕುರಿತು ಒಂದು ದಿನದ ರಾಷ್ಟ್ರೀಯ ಸಮ್ಮೇಳನ ಹಾಗೂ ರಸಪ್ರಶ್ನೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕುಶಾಲನಗರದ ನಾಡಪ್ರಭು ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಎಂಕೆ ದಿನೇಶ್ ಅವರು ವಹಿಸಿದ್ದು, ನಂತರ ಮಾತನಾಡಿ, ಮನುಜಬದ್ಧ, ವಿಶ್ವಪಥ, ಸರ್ವೋದಯ, ಸಮನ್ವಯ, ಪೂರ್ಣ ದೃಷ್ಟಿ ಈ ಪಂಚಮಂತ್ರ ಇನ್ನು ಮುಂದಿನ ದೃಷ್ಟಿಯಾಗಬೇಕಾಗಿದೆ ಎಂದು ತಿಳಿಸಿದರು. ಕುಶಾಲನಗರ ರೋಟರಿ ಪೂರ್ವಾಧ್ಯಕ್ಷರಾದ ಎಂಡಿ ರಂಗಸ್ವಾಮಿ, ಕುಶಾಲನಗರ ಪುರಸಭೆ ಮಾಜಿ ಸದಸ್ಯರಾದ ಪ್ರಕಾಶ್, ಕನ್ನಡ ಸಿರಿ ಸ್ನೇಹ ಬಳಗದ ಪ್ರಮುಖರಾದ ಕೆಕೆ ನಾಗರಾಜ ಶೆಟ್ಟಿ, ನಿವೃತ್ತ ಶಿಕ್ಷಕರಾದ ಊರ ನಾಗೇಶ್, ಖಾನ್ ಮಾಸ್ಟರ್, ಹೆಬ್ಬಾಲೆ ನಿವೃತ್ತ ಶಿಕ್ಷಕ ಎಚ್.ಎಸ್. ಲೋಕೇಶ್, ವಿವಿಧ ವಿಭಾಗಗಳ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರು, ಸ್ನಾತಕ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಕನ್ನಡ ಅಧ್ಯಯನ ವಿಭಾಗ ಉಪನ್ಯಾಸಕ ಡಾಕ್ಟರ್ ಜಮೀರ್ ಅಹಮದ್ ನಿರೂಪಿಸಿ ವಂದಿಸಿದರು. ಹುಟ್ಟಿನಲ್ಲಿ ವಿಶ್ವಮಾನವನಾಗಿ ಈ ಜಮೀನಿಗೆ ಈ ಒಂದು ಭೂಮಿಗೆ ಬರ್ತದೆ. ಬೆಳೆಯುತ್ತಾ ಬೆಳೆಯುತ್ತಾ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಹಲವಾರು ಅಂಶಗಳು ಅವರ ಮೇಲೆ ಬೇರೆ ಬೇರೆ ರೀತಿಯ ಪ್ರಭಾವವನ್ನು ಬೀರುವ ಮುಖಾಂತರ ಆ ವಿಶ್ವಮಾನವನಾಗಿ ಜನ್ಮ ತಳೆದಿರ್ತಕ್ಕಂಥ ಮಗುವನ್ನು ಎಷ್ಟೋ ಸಾರಿ ನಾವು ಅಲ್ಪಮಾನವನಾಗಿ ಮಾಡ್ತಕ್ಕಂಥ ಪ್ರಸಂಗಗಳನ್ನು ನೋಡಿದ್ದೇವೆ. ಆಗಬಾರ್ದು. ಅದು ವಿಶ್ವಮಾನವನನ್ನಾಗಿ ಅವರನ್ನು ನಿರಂತರವಾಗಿ ಮುಂದುವರಿಯುವ ಹಾಗೆ ಮಾಡಬೇಕಾಗಿರ್ತಕ್ಕಂಥ ದೊಡ್ಡ ಜವಾಬ್ದಾರಿ, ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ಇವತ್ತು ವಿಶ್ವವಿದ್ಯಾಲಯಗಳ ಮೇಲೆ, ಮಹಾವಿದ್ಯಾಲಯಗಳ ಮೇಲೆ, ಶಿಕ್ಷಕರ ಮೇಲೆ, ಪಾಲಕರ ಮೇಲೆ ಇದೆ ಅಂತಕ್ಕಂಥ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಚಿಂತನೆಯನ್ನು ಕುವೆಂಪುರವರು ಹೇಳಿ ಹೋಗಿರ್ತಕ್ಕಂಥದ್ದು. ಅಂದರೆ ನಮ್ಮ ದೇಶ ಇರ್ಬೋದು, ಭಾಷೆ ಇರ್ಬೋದು, ನಮ್ಮ ಆಚಾರ ಇರ್ಬೋದು, ವಿಚಾರ ಇರ್ಬೋದು, ನಮ್ಮ ಚಿಂತನೆಗಳಿರ್ಬೋದು, ಇವು ಯಾವುವು ಕೂಡ ವಿಶ್ವಮಾನವನಾಗಿ ಹುಟ್ಟಿರ್ತಕ್ಕಂಥ ಮಗುವಿನ ಮೇಲೆ ಋಣಾತ್ಮಕವಾಗಿರ್ತಕ್ಕಂಥ ಪ್ರಭಾವಗಳನ್ನು ಬೀರಬಾರ್ದು. ಅಲ್ಲಿರ್ತಕ್ಕಂಥ ಈ ವಿಶ್ವವಿದ್ಯಾಲಯಗಳಿಗೆ, ಮಹಾವಿದ್ಯಾಲಯಗಳಿಗೆ ಬರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ತಮ್ಮ ಅಧ್ಯಯನದ ಜೊತೆಗೆ ಆ ನಾಡಿನ ಸಂಸ್ಕೃತಿ, ಈ ನಾಡಿಗೆ ಬಿಟ್ಟು ಹೋಗಿರ್ತಕ್ಕಂಥ ಬಹುದೊಡ್ಡ ಸಂದೇಶಗಳನ್ನು ಅರ್ಥೈಸಿಕೊಂಡು ಆ ದಿಸೆಯಲ್ಲಿ ನಾಡನ್ನು ಕಟ್ಟತಕ್ಕಂಥ ಒಂದು ದೊಡ್ಡ ಕೈಂಕರ್ಯಕ್ಕೆ ಕೈ ಹಾಕುವ ಹಾಗೆ ಅವರನ್ನು ಸಿದ್ಧ ಮಾಡತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ಇವತ್ತು ವಿಶ್ವವಿದ್ಯಾಲಯಗಳ ಮೇಲಿದೆ. ಸೊ ಹಾಗಾಗಿ ನಾವು ಯಾವುದೇ ಭಾಷೆಯನ್ನು ಮಾತನಾಡಬಹುದು,
ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದ್ದಾರೆಂದು ಸಿಹಿ ಹಂಚುವ ಮೂಲಕ ಅಭಿಮಾನಿಗಳು ವಿಜಯೋತ್ಸವವನ್ನು ಆಚರಿಸಿದರು. ಮುಖ್ಯಮಂತ್ರಿ ದೇವರಾಜ್ ಅರಸು ಅವರನ್ನ ಹೊರತುಪಡಿಸಿದರೆ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಅತಿ ಹೆಚ್ಚಿನ ಅವಧಿಯ ಆಡಳಿತ ನಡೆಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಶುಭವನ್ನ ಕೋರಿ ಅವರ ಅಭಿಮಾನಿಗಳು ಕೆಆರ್ಪೇಟೆ ಪಟ್ಟಣದಲ್ಲಿ ವಿಜಯೋತ್ಸವ ಆಚರಿಸಿದರು. ಅಹಿಂದ ನಾಯಕ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೋಡಿಮಾರನಹಳ್ಳಿ ದೇವರಾಜು ಅವರ ನೇತೃತ್ವದಲ್ಲಿ ಸೇರಿದ್ದ ನೂರಾರು ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಕೆಆರ್ಪೇಟೆ ಪಟ್ಟಣದ ಎಂಕೆ ಬೊಮ್ಮೇಗೌಡ ವೃತ್ತದಲ್ಲಿ ಜಮಾಯಿಸಿ ಪಟಾಕಿಗಳನ್ನು ಸೇರಿಸಿ ಸಿಹಿ ವಿತರಿಸಿ ಸಿದ್ದರಾಮಯ್ಯ ಅವರ ಪರವಾಗಿ ಜಯಘೋಷಗಳನ್ನು ಕೂಗಿದರು. ಟಿ ದೇವರಾಜ್ ಅರಸು ಅವರನ್ನ ಹೊರತುಪಡಿಸಿದರೆ 7 ವರ್ಷ 240 ದಿನಗಳ ಕಾಲ ಅತಿ ಹೆಚ್ಚಿನ ಅವಧಿಗೆ ಮುಖ್ಯಮಂತ್ರಿಗಳಾಗಿ ರಾಜ್ಯದಲ್ಲಿ ಆಡಳಿತ ನಡೆಸಿರುವ ಸಿದ್ದರಾಮಯ್ಯ ಅವರು ಬಡವರು, ಶೋಷಿತರು ಹಾಗೂ ತುಳಿತಕ್ಕೊಳಗಾದ ಜನರ ಪರವಾಗಿ ದಕ್ಷ, ಪ್ರಾಮಾಣಿಕ ಆಡಳಿತ ನೀಡಿದ್ದಾರೆ. ಇಡೀ ದೇಶವೇ ಮೆಚ್ಚುವಂತೆ ಜನಪರವಾದ ಅಭಿವೃದ್ಧಿಯಿಂದ ಕೂಡಿರುವ ಆಡಳಿತ ನಡೆಸುತ್ತಿರುವ ಸಿದ್ದರಾಮಯ್ಯ ಅವರು ಉಳಿದ ಅವಧಿಗೂ ಮುಖ್ಯಮಂತ್ರಿಗಳಾಗಿ ಆಡಳಿತ ನಡೆಸಿ ರಾಜ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರಲು ಕಾರಣಕರ್ತರಾಗಬೇಕು. ಸಿದ್ದರಾಮಯ್ಯ ಅವರಿಗೆ ನಾಡ ದೇವತೆ ತಾಯಿ ಚಾಮುಂಡೇಶ್ವರಿಯು ಒಳ್ಳೆಯ ಆರೋಗ್ಯ ಹಾಗೂ ಆಡಳಿತ ನಡೆಸುವ ಶಕ್ತಿಯನ್ನು ನೀಡಲಿ ಎಂದು ದೇವರಾಜು ಪ್ರಾರ್ಥಿಸಿದರು. ವಿಜಯೋತ್ಸವದಲ್ಲಿ ಪುರಸಭೆಯ ಹಿರಿಯ ಸದಸ್ಯ ಹಾಗೂ ದಲಿತ ನಾಯಕರಾದ ಡಿ ಪ್ರೇಮ್ಕುಮಾರ್, ಮುಸ್ಲಿಂ ಸಮಾಜದ ಮುಖಂಡ ನವೀದ್ ಅಹಮದ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಎಚ್ ಡಿ ಭೋಜೇಗೌಡ, ಅಹಿಂದ ವರ್ಗಗಳ ನಾಯಕ ಕೆಆರ್ ನೀಲಕಂಠ, ತಾಲೂಕು ಕುರುಬ ಸಮಾಜದ ಅಧ್ಯಕ್ಷ ಕೆಕೆ ಪುರುಷೋತ್ತಮ್, ಮಹಿಳಾ ಕಾಂಗ್ರೆಸ್ ನಾಯಕರಾದ ಆದಿಹಳ್ಳಿ ಮೀನಾಕ್ಷಿ, ತಾಲೂಕು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಲೋಲಾಕ್ಷಿ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯೆ ವಿನುತಾ, ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಕ್ಕಿಹೆಬ್ಬಾಳು ದಿವಾಕರ ಸೇರಿದಂತೆ ನೂರಾರು ಅಹಿಂದ ವರ್ಗಗಳ ನಾಯಕರು ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಶುಭ ಹಾರೈಸಿದರು. ಸಿದ್ದರಾಮಯ್ಯನವರು ನಮ್ಮ ತಾಲೂಕಿಗೆ ಮಾಡಿರುವಂಥ ಕೆಲಸ ಬೇರೆ ಯಾರೇ ಮುಖ್ಯಮಂತ್ರಿಗಳು ಮಾಡಿಲ್ಲ. ಒಂದು ಶುಗರ್ ಫ್ಯಾಕ್ಟ್ರಿ ಆಗಿರ್ಬೋದು, ಎಲ್ಲ ಕಾಲೇಜಿಗೂ ಗ್ರ್ಯಾಂಟ್ ಕೊಟ್ಟಿರ್ಬೋದು, ಇಡೀ ವಿಧಾನಸೌಧ ಆಗಿರ್ಬೋದು, ಎಲ್ಲ ಕೆಲಸನೂ ಅದ್ರ ಜೊತೆಗೆ ಇವತ್ತೇನು ಸರ್ಕಾರದವರು 5 ಗ್ಯಾರಂಟಿಯನ್ನು ಹೇಳಿದರು, ಇದೆಲ್ಲ ಇವತ್ತು 2.5 ವರ್ಷ ಆದರೂ ಒಂದೂ ನಿಲ್ಲಿಸ್ದಂಗೆ ಮಾಡ್ತಾಯಿದ್ದಾರೆ. ಅವರಿಗೆ ದೇವರು ಶ್ರೇಯಸ್ಸು, ಆಯಸ್ಸು ಎಲ್ಲನೂ ಕೊಟ್ಟು ಈ ದುರಹಂಕಾರಿಗಳಿಗೆ ರಾಜ್ಯಭಾರವನ್ನು ಕೊಡ್ದಂಗೆ ಅವರೇ ಮುಂದುವರಿಸಲಿ ಅಂತ ನಾನು ಮತ್ತೊಮ್ಮೆ ನಾವು ಹಲವಾರು ಸಮಾಜವಾದಿ ನಾಯಕರನ್ನು ನೋಡಿದ್ದೇವೆ. ಲೋಹಿಯಾ ಅವ್ರನ್ನ ನೋಡಿದ್ದೇವೆ, ಶಾಂತವೇರಿ ಗೋಪಾಲ್ ಗೌಡ್ರನ್ನ ನೋಡಿದ್ದೇವೆ, ದೇವರಾಜ್ ಅರಸು ಅವರನ್ನು ನೋಡಿದ್ದೇವೆ. ಅವರೆಲ್ಲರಿಗಿಂತಲೂ ವಿಭಿನ್ನವಾಗಿ ಒಂದು ಮಾದರಿ ಆಡಳಿತವನ್ನು ನೀಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಒಳ್ಳೆ ಆರೋಗ್ಯವನ್ನು ನೀಡಲಿ. ಏನೀಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತವನ್ನು ನಿರ್ವಹಣೆ ಮಾಡ್ತಾ ಇದೆ, ಉಳಿದ ಅವಧಿಯಲ್ಲೂ ಕೂಡ ಸಿದ್ದರಾಮಯ್ಯನವರು ಇನ್ನೂ ಹೆಚ್ಚಿನ ಜನಪರವಾದ ಕಾರ್ಯಕ್ರಮಗಳನ್ನು ನೀಡಲಿ. ಈಗಾಗಲೇ 5 ಗ್ಯಾರಂಟಿಗಳನ್ನು ನೀಡೋದ್ರ ಮೂಲಕ ಹಸಿವು ಮುಕ್ತ ಅಭಿವೃದ್ಧಿಯಿಂದ ಕೂಡಿರುವಂಥ ಕರ್ನಾಟಕ ರಾಜ್ಯವನ್ನು ನಿರ್ಮಾಣ ಮಾಡಿದ್ದಾರೆ. ಅವರ ಜೈತ್ರ ಯಾತ್ರೆ ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ತಾ ಸಿದ್ದರಾಮಯ್ಯನವರಿಗೆ ತಾಯಿ ಚಾಮುಂಡೇಶ್ವರಿ ಒಳ್ಳೆ ಆರೋಗ್ಯವನ್ನು ಕೊಡಲಿ, ರಾಜ್ಯವನ್ನು ಮುನ್ನಡೆಸುವಂಥ ಶಕ್ತಿಯನ್ನು ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೀಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಏನಿವತ್ತು ತಾನು ಅಧಿಕಾರ ವಹಿಸ್ಕೊಂಡ ದಿವಸದಿಂದ ಬಡವರಿಗೆ ಅನ್ನ ಕೊಡ್ತಕ್ಕಂಥ ಅನ್ನರಾಮಯ್ಯ, ಬಡವರ ಪಾಲಿನ ಧನಿಕ ಹಾಗೂ ಅಹಿಂದ ವರ್ಗಕ್ಕೆ ಸಿಂಹ ಸ್ವಪ್ನದ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಿರ್ತಕ್ಕಂಥ ಜನನಾಯಕ, ಜನಾನುರಾಗಿ ದೇವರಾಜ್ ಅರಸುರವರ ಅವಧಿಯಲ್ಲಿ ತಾನು ಏನೆಲ್ಲ ಕೆಲಸ ಮಾಡಿದ್ರು ಅದೇ ಥರ ಕೆಲಸವನ್ನು ಈ ರಾಜ್ಯಾದ್ಯಂತ ತನ್ನ ಕಾರ್ಯಚಟುವಟಿಕೆ ವಿಸ್ತಾರ ಮಾಡಿಕೊಂಡು ಬಂದಿರ್ತಕ್ಕಂಥ ಮುಖ್ಯಮಂತ್ರಿ ಯಾರಿದ್ದರೆ ಈ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಕಾರಣ ಆದರೂ ಇಷ್ಟೇ, ತಾನು ಪಟ್ಟಂಥ ಕಷ್ಟ ಏನು ಬಡತನದಿಂದ ಬಂದಿರ್ತಕ್ಕಂಥ ಕಷ್ಟವನ್ನು ಅಹಿಂದ ವರ್ಗ ಪಡಬಾರ್ದು ಅಂತ ತಾನು ಮುಖ್ಯಮಂತ್ರಿ ಆದಮೇಲೆ ಅಹಿಂದ ವರ್ಗಕ್ಕೆ ಏನೆಲ್ಲ ಸವಲತ್ತು ಕೊಡಬೇಕು ಆ ಸವಲತ್ತನ್ನು ಅಧಿಕಾರದ ಮುಖಾಂತರ, ಸಂವಿಧಾನದ ಮುಖಾಂತರ ಕೊಡ್ತಕ್ಕಂಥ ಮುಖ್ಯಮಂತ್ರಿ ಅಂದರೆ ಸಿದ್ದರಾಮಯ್ಯನವರು. ಅವರಿವತ್ತು ಅತಿ ಹೆಚ್ಚು ದಿನಗಳನ್ನು ಪೂರೈಸುವ ದಿವಸ. ಹಾಗಾಗಿ ಎಲ್ಲರೂ ಕೂಡ ಒಂದು ಸಂತೋಷದ ವಿಚಾರವಾಗಿ ಇವತ್ತು ನಾವು ಈ ಸರ್ಕಲ್ನಲ್ಲಿ ಕ್ಯಾರ್ಪೇಟೆ ಸರ್ಕಲ್ನಲ್ಲಿ ಸೇರಿ ವಿಜಯೋತ್ಸವ ಆಚರಿಸ್ತಾ ಇದ್ದೀವಿ. ಅವರಿಗೆ ದಯಾಮಯದ ಭಗವಂತ ಇನ್ನೂ ಅಧಿಕಾರ ಕೊಡಲಿ, ಜನಸಂಘಟನೆ ಮಾಡಲಿ ಅಂತ ಹೇಳ್ತಾ ಇವತ್ತು ಏನು ಅಹಿಂದ ವರ್ಗ ಇದ್ದೀವೋ ಅವರಿಗೆ ನಾವು ತುಂಬ ಖುಷಿಯಿಂದ
ಇಷ್ಟಪಡುವಂಥ ಜನಗಳಿದ್ರೆ ಸಿದ್ದರಾಮಯ್ಯ ಅಂತ ಹೇಳ್ತಾ ಅವ್ರಿಗೆ ಒಳ್ಳೆದಾಗಲಿ ಅಂತ ಶುಭ ಸಂದರ್ಭದಲ್ಲಿ ಹಾರೈಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವು ಇಲ್ಲಿ ಯಾಕೆ ಸೇರಿದ್ದೀವಿ ಅಂತ ನಮ್ಮ ನಾಯಕರಾದ ನಮಸ್ಕಾರ. ಈ ದಿವಸ ಈ ಸರ್ಕಲ್ನಲ್ಲಿ ನಾವು ಯಾಕೆ ಸೇರಿದ್ದೀವಿ ಅಂತ ನಮ್ಮ ನಾಯಕರಾದ ದೇವರಾಜಣ್ಣ ಅವರು ಹೇಳಿದ್ದಾರೆ, ನಮ್ಮ ಸ್ನೇಹಿತರ ನಮ್ಮ ಪ್ರೇಮ್ ಕುಮಾರ್ ಸ್ನೇಹಿತರು ಎಲ್ಲರೂ ಹೇಳಿದ್ದಾರೆ. ಹೆಚ್ಚಿನ ವಿಷಯ ಏನಿಲ್ಲ, ಈ ದಿವಸ ನಮಗೆ ಒಂದು ಹಬ್ಬದ ದಿವಸ ಅಂತ ಕಾಣ್ತೈತೆ. ಯಾಕೆ ಅಂದರೆ ಎಲ್ಲಕ್ಕಿಂತ ಮುಖ್ಯಮಂತ್ರಿಯಾಗಿ ದಿವಂಗತ ದೇವರಾಜ್ ಅರಸುರವರದ ಒಂದು ಆಡಳಿತ ಏನಿತ್ತು ಅದಕ್ಕಿಂತ ಒಂದು ಮೀರಿ ಇನ್ನೂ ಹೋಗಬೇಕು ಅಂತ ಎಲ್ಲರದ್ದು ಆಸೆ ಇತ್ತು. ಎಲ್ಲ ಜನಾಂಗದ ಹಿಂದ ವರ್ಗದಿಂದ ಯಾರ್ಯಾರು ಆಸೆ ಇರ್ತಾರೆ ಅವರೆಲ್ಲರದ್ದು ಒಂದು ಆಸೆ ಇತ್ತು, ಇವರು ಇನ್ನೂ ಮುಂದೆ ಹೊರೀಲಿ ಅಂತ. ಆ ದೇವರು ಕಂಡುಬಿಟ್ಟವನೇ, ಆ ದೇವರು ಇನ್ನೂ ಇವ್ರಿಗೆ ಒಳ್ಳೆ ಆರೋಗ್ಯ ಕೊಟ್ಟು ಒಳ್ಳೆ ಧೈರ್ಯ ಕೊಟ್ಟು ಮುಂದೇನು ಈ ರೀತಿಯೇ ಒಂದು ಹೆಮ್ಮೆಯಿಂದ ಒಂದು ಎಲ್ಲರಿಗೂ ಒಂದು ಎಲ್ಲ ಜನಾಂಗದ ಒಂದು ನಿರ್ಧಾರ ಒಂದು ತಗೊಂಡು ಒಂದು ಒಳ್ಳೆಯ ರೀತಿ ಒಂದು ಬಡವರಿಗೆ ಸಹಾಯ ಮಾಡೋಕ್ಕೆ ಒಂದು ಮಾರ್ಗದರ್ಶನ ದೇವರು ಇನ್ನೂ ಕೊಡಲಿ ಅಂತ ಒಂದು ಆ ದೇವರಲ್ಲಿ ನಾನು ಪ್ರಾರ್ಥಿಸ್ಕೊಳ್ತೀನಿ. ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಮುಖ್ಯಮಂತ್ರಿ ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಅವರು ಎಲ್ಲ 5 ವರ್ಷ 5 ಗ್ಯಾರಂಟಿ ಏನು ಕೊಟ್ಟಿದ್ರು ಅದು ಎಲ್ಲ ಪೂರ್ಣೈಸಿ ಆಗೈತೆ ಅಂತ ಒಂದು ಹೆಮ್ಮೆಯಿಂದ ಹೇಳ್ಬೋದು. ಯಾಕಂದರೆ ಎಲ್ಲ ಹಳ್ಳಿಗಳಲ್ಲೂ ನಾವು ಹೋಗ್ತಾ ಇದ್ದೀವಿ, ಎಲ್ಲ ವಿಚಾರಿಸ್ತಾ ಇದ್ದೀವಿ, ಎಲ್ಲ ಭಾಗ್ಯವನ್ನು ನಮಗೆ ಸಿಗ್ತೈತೆ ಅಂತ ಎಲ್ಲರೂ ಆಗಿಂದ ಆಗಿರಲಿ, ಬೇರೆ ವರ್ಗದಾಗಿರಲಿ, ಎಲ್ಲ ವರ್ಗದವರು ಆಗಿರಲಿ, ಎಲ್ಲ ಹೆಮ್ಮೆಯಿಂದ ಒಂದು ಖುಷಿಯಾಗಿ ಒಂದು ನಮ್ಮ ಸಿದ್ದರಾಮಯ್ಯನಿಗೆ ಒಂದು ದೊಡ್ಡ ಶಕ್ತಿ ಆಗಿದೆ. ಅವ್ರದ್ದು ದೇವರು ಅವರು ದೊಡ್ಡ ಆಶೀರ್ವಾದ ಇನ್ನೂ ಮುಂದೆ ಅವ್ರಿಗೆ ಶಕ್ತಿ ಕೊಳ್ಳಿ, ಒಂದು ಧೈರ್ಯ ಕೊಳ್ಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅಲ್ಲಿ ಮಾತಾಡೋಕ್ಕಿಂತ ಎಲ್ಲ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಹಿಂದೆ ಇದ್ದಂಥ ದೇವರಾಜ ಅರಸು ಅವಧಿಯನ್ನು ಪೂರ್ಣಗೊಳಿಸಿ ಇವತ್ತು ಅವ್ರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಅದಕ್ಕೋಸ್ಕರ ನಮ್ಮ ಕೇರ್ಪೇಟೆ ತಾಲೂಕಿನಲ್ಲಿ ಎಲ್ಲ ಅಹಿಂದ ವರ್ಗದವರು ಮತ್ತು ಶೋಷಿತ ವರ್ಗದವರು, ಅವರ ಅಭಿಮಾನಿಗಳು ಎಲ್ಲರೂ ಸೇರಿ ಈ ಕೇರ್ಪೇಟೆ ಸರ್ಕಲ್ನಲ್ಲಿ ಇವತ್ತು ಅವರ ದಾಖಲೆಯ ಸರಿಗಟ್ಟಂಥ ಸಿದ್ದರಾಮಯ್ಯನವ್ರಿಗೆ ಎಲ್ಲರೂ ಕೂಡ ಅಭಿನಂದನೆಗಳನ್ನ ಹೇಳಲಿಕ್ಕೆ, ಮತ್ತಿಗೆ ಅವ್ರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ, ಮತ್ತು ಅವರು ಮತ್ತೆ ಇನ್ನೂ ಕೂಡ ಮುಂದೆ ಇದೇ ರೀತಿ ಮಾಡಲಿ ಅಂತ ಹಾರೈಸಲಿಕ್ಕೋಸ್ಕರ ಎಲ್ಲ ಇಲ್ಲಿ ನಾವು ಸೇರಿದ್ದೀವಿ. ಸಿದ್ದರಾಮಯ್ಯನವರು ಭಾಳ ವರ್ಷಗಳ ಕಾಲ ರಾಜಕೀಯದಿಂದ 40-45 ವರ್ಷದಿಂದ ರಾಜಕೀಯದಲ್ಲಿ ಯಾವಾಗಲೂ ಕೂಡ ಎಲ್ಲ ಶೋಷಿತ ವರ್ಗಗಳು, ಬಡವರು, ದೀನ ದಲಿತರು, ಎಲ್ಲ ವರ್ಗದ ಬಡವರಿಗೆ ಯಾವಾಗಲೂ ಕೂಡ ಅವರು ರಾಜಕೀಯ ಶುರು ಮಾಡೋದಾಗಲೂ ಕೂಡ ಅದೇ ಕೆಲಸ ಮಾಡ್ಕೊಬಂದರು. ಯಾಕೆ ಅಂದರೆ ಅವರು ಕೂಡ ಕುಗ್ರಾಮದಿಂದ ಬಂದು ಬಡವರ ಕಷ್ಟ ಸುಖನ ಅರ್ತಿರೋದ್ರಿಂದ ನಾವೇನೇ ಮಾಡಿದ್ರೂ ಬಡವರಿಗೆ, ದೀನದಲಿತರಿಗೆ, ಶೋಷಿತ ವರ್ಗಕ್ಕೆ ಸಹಾಯ ಮಾಡಿದಾಗ ಅಥವಾ ಅವ್ರಿಗೆ ಆರ್ಥಿಕವಾಗಿ ಶಕ್ತಿನ ಕೊಟ್ಟಾಗ ಸಮಾಜ ಒಳ್ಳೆ ಬೆಳವಣಿಗೆ ಆಯ್ತದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಕೊಪ್ಪಳ ಜಿಲ್ಲೆ ಕುಕನೂರು ಕನ್ನಡ ಸಾಹಿತ್ಯ ಸಂಸ್ಕೃತಿ ಅಭಿವೃದ್ಧಿ ಇವರ ವತಿಯಿಂದ ಮೈಸೂರು ಸಾಹಿತ್ಯ ಪರಿಷತ್ ಭವನದಲ್ಲಿ ಅಖಿಲ ಭಾರತ ಕನ್ನಡ ನುಡಿಸಿರಿ ಸಮ್ಮೇಳನ 2026 ಕಾರ್ಯಕ್ರಮ ನಡೆಯಿತು. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ಮೈಸೂರು, ಕನ್ನಡ ಸಾಹಿತ್ಯ ಸಂಸ್ಕೃತಿ ಅಭಿವೃದ್ಧಿ ಟ್ರಸ್ಟ್ ಕುಕನೂರು ಕೊಪ್ಪಳ ಜಿಲ್ಲೆ ಇವರ ವತಿಯಿಂದ ಮೈಸೂರಿನ ಸಾಹಿತ್ಯ ಪರಿಷತ್ ಭವನದಲ್ಲಿ ಅಖಿಲ ಭಾರತ ಕನ್ನಡ ನುಡಿಸಿರಿ ಸಮ್ಮೇಳನ 2026 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಕುಶಾಲನಗರ ತಾಲೂಕಿನ ಪಟ್ಟಣದಲ್ಲಿರುವ ಮೂಕಾಂಬಿಕಾ ಪ್ರೌಢಶಾಲೆಯ ದೈಹಿಕ ಶಿಕ್ಷಕರಾದ ಪ್ರತಾಪ್ ಟಿಎನ್ ರವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ರಾಜ್ಯ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಲಾಯಿತು.
ಇದೇ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಬಸವನಹಳ್ಳಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಸಂಗೀತ ಶಿಕ್ಷಕರಾದ ವಿದ್ವಾನ್ ಪುಟ್ಟರಾಜು ಹೆಚ್ಚು, ನೆಲ್ಲುಹುದಿಕೇರಿಯ ಸಮಾಜ ಸೇವಕಿ ಹಾಗೂ ಆಟೋ ಚಾಲಕಿ ಶ್ರೀಮತಿ ಎಸ್ ಸುಜಾತ, ಕುಶಾಲನಗರ ಪೊಲೀಸ್ ಉಪ ಅಧೀಕ್ಷಕರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಜ್ಯ ಮಟ್ಟದ ಪೊಲೀಸ್ ಕರ್ತವ್ಯ ಕೂಟದ ಪೊಲೀಸ್ ಫೋಟೋಗ್ರಫಿಯಲ್ಲಿ ಚಿನ್ನದ ಪದಕ ವಿಜೇತರಾದ ಸ್ವಾಮಿ ಕೆಕೆ ರವರಿಗೂ ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರ್ ರಾಜ್ಯ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಲಾಯಿತು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ರಘುಕೋಟಿ, ಕುಶಾಲನಗರ. ಹಾಸನ ಜಿಲ್ಲೆಯಲ್ಲಿ ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾಗಿ ಎಚ್.ಎಸ್. ಪ್ರತಿಮಾ ಹಾಸನ್ ರವರು ಆಯ್ಕೆಯಾಗಿದ್ದಾರೆ. ಹಾಸನದ ಐಬಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಹಾಗೂ ಹಸಿರು ಜನಜಾಗೃತಿ ಸಂಘದ ವತಿಯಿಂದ ಎಚ್.ಎಸ್. ಪ್ರತಿಮಾ ಹಾಸನ್ ರವರಿಗೆ ಪದಗ್ರಹಣ ಕಾರ್ಯಕ್ರಮ ಹಾಗೂ ಸಂಘದ ಕಾರ್ಯ ಚಟುವಟಿಕೆಯ ಹಾಗೂ ಅಭಿವೃದ್ಧಿ ಬಗ್ಗೆ ಚರ್ಚಿಸಲಾಯಿತು. ಕಾರ್ಯಕ್ರಮದಲ್ಲಿ ನೆಲ, ಜಲ, ನಾಡು, ನುಡಿಗಾಗಿ ಶ್ರಮಿಸುತ್ತಿರುವ ಹಾಸನ್ ನಗರದ ಶಿಕ್ಷಕಿ, ಸಾಮಾಜಿಕ ಚಿಂತಕಿ, ಸಾಹಿತಿ, ಪತ್ರಕರ್ತೆ ಹಾಗೂ ಸಂಸ್ಥಾಪಕ ಅಧ್ಯಕ್ಷರು, ಪ್ರತಿಮಾ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಪ್ರತಿಷ್ಠಾನದ ಬಹುಮುಖ ಪ್ರತಿಭೆ, ಸದಾ ಕ್ರಿಯಾಶೀಲವಾಗಿರುವ ಹಾಗೂ ಜಿಲ್ಲೆ, ರಾಜ್ಯ ಮಟ್ಟದಲ್ಲಿ ಹಲವಾರು ಸಂಘ ಸಂಸ್ಥೆಯಲ್ಲಿ ಪದಾಧಿಕಾರವನ್ನು ಪಡೆದು ಕಾರ್ಯನಿರ್ವಹಿಸುತ್ತಿದ್ದು ನೂರಾರು ಪ್ರಶಸ್ತಿಗಳನ್ನು ಪಡೆದಿರುವ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳನ್ನು ಪಡೆದಿದ್ದರು. ಕೊನೆಯ ಉಸಿರು ಇರುವವರೆಗೂ ನನ್ನ ಸೇವೆ ನೆಲ, ಜಲ, ರೈತರಿಗಾಗಿ, ನನ್ನ ನಾಡು, ನುಡಿಗಾಗಿ, ದೇಶಕ್ಕಾಗಿ ಸೀಮಿತವಾಗಿದೆ ಎಂದು ಎಚ್.ಎಸ್. ಪ್ರತಿಮಾ ಹಾಸನ್ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕುಮಾರಪ್ಪನವರು, ರಾಜ್ಯ ಗೌರವ ಅಧ್ಯಕ್ಷರು ಗಿರೀಶ್ ಕೊಟ್ಟಾರೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುಕನ್ಯಾ ರಮೇಶ್, ರಾಜ್ಯ ಮಹಿಳಾ ಉಪಾಧ್ಯಕ್ಷೆ ರವೀಶ್, ಕೆರೆ ರಾಜ್ಯ ಕಾರ್ಯದರ್ಶಿರು ರವಿ ಡಿಕೆ, ಯುವ ಘಟಕದ ಅಧ್ಯಕ್ಷರು ಹರೀಶ್, ಮೈಸೂರು ಉಸ್ತುವಾರಿ ಉಮೇಶ್, ರೈತ ಮುಖಂಡರು ಇನ್ನು ಹಲವರು ಉಪಸ್ಥಿತರಿದ್ದರು. ಎಲ್ರಿಗೂ ನಮಸ್ಕಾರ. ಏನಿವತ್ತು ನಾವು ಹಾಸನ ಐಬಿನಲ್ಲಿ ಒಂದು ಚಿಕ್ಕದಾಗಿ ಮೀಟಿಂಗ್ ಕರೆದಿದ್ದೀವಿ. ಇಲ್ಲಿ ನಮ್ಮ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರತಿಮಾ ಹಾಸನ್ ಇವ್ರನ್ನ ಆಯ್ಕೆ ಮಾಡ್ಕೊತಾ ಇದ್ದೀವಿ. ನಮ್ಮ ಹೆಣ್ಣುಮಕ್ಳ ಬಗ್ಗೆ ಅವಳಿಗೆ ಪ್ರತಿಯೊಂದರಲ್ಲೂ ಇಂಟ್ರೆಸ್ಟ್ ಇದೆ. ಅವಳು ಶಿಕ್ಷಕಿಯಾಗಿ, ಪತ್ರಕರ್ತೆಯಾಗಿ, ಸಾಹಿತಿಯಾಗಿ ಪ್ರತಿಯೊಂದರಲ್ಲೂ ಕಾರ್ಯ ತುಂಬ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾಳೆ. ಅದೇ ರೀತಿ ನಮ್ಮ ಸಂಘಟನೆಗೂ ಕೂಡ ತಗೊಂಡ್ರೆ ನಮ್ಮ ಸಂಘಟನೆಗೆ ಒಂದು ಮಾದರಿಯಾಗಿರ್ತಾಳೆ. ನಮ್ಮ ದೇಶದಲ್ಲಿ ಈ ಹೆಣ್ಮಗಳನ್ನ ನಾವು ಮಹಿಳಾ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡ್ಕೊತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಗೌರವ ಅಧ್ಯಕ್ಷರಾದಂಥ ನಮ್ಮ ಕುಮಾರ್ ಸರ್ ಇದ್ದಾರೆ, ಪ್ರಧಾನ ಕಾರ್ಯದರ್ಶಿ ಆದಂಥ ನಮ್ಮ ಗಿರೀಶ್ ಕೊಟ್ಟಾರಿ ಅವರಿದ್ದಾರೆ, ಉಪಾಧ್ಯಕ್ಷರಾದಂಥ ನಮ್ಮ ಉಮೇಶ್ ಇದ್ದಾರೆ, ಯುವ ಅಧ್ಯಕ್ಷ ರವಿ ಅವರಿದ್ದಾರೆ, ಮತ್ತು ನಮ್ಮ ತಾಲೂಕು ಅಧ್ಯಕ್ಷ ಮಂಜು ಇದ್ದಾರೆ, ಚನ್ನಪಟ್ಟಣ ತಾಲೂಕು ಅಧ್ಯಕ್ಷ ಆದಂಥ ಮಂಜು ಇದ್ದಾರೆ, ಮತ್ತು ಹರೀಶ್ ಅವರು ನಮ್ಮ ಮೈಸೂರು ಜಿಲ್ಲಾ ಉಸ್ತುವಾರಿ ಹರೀಶ್ ಅವರಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಈ ಹೆಣ್ಮಗಳನ್ನ ಆಯ್ಕೆ ಮಾಡ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ವಂಶಿ ಹನಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮೈಸೂರಿನ ಸಾಹಿತ್ಯ ಪರಿಷತ್ ಭವನದಲ್ಲಿ ಅಖಿಲ ಭಾರತ ಕನ್ನಡ ನುಡಿಸಿರಿ ಸಮ್ಮೇಳನ 2026 ಕಾರ್ಯಕ್ರಮ ನಡೆಯಿತು. ಕುಶಾಲನಗರ ಕೊಡವ ಸಮಾಜದಲ್ಲಿ ಪುತ್ತರಿ ಒತ್ತೋರ್ಮೆ ಕೂಡ ನಡೆಯಿತು. ಕೆಆರ್ಪೇಟೆ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಶುಭ ಕೋರಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಅಶ್ವಿನಿ ಕಿಶೋರ್ ಹೆಬ್ಬಾಲೆ.